ಸರ್, ಈಗ ಇದನ್ನ DK ಶಿವಕುಮಾರ್ ಅವರ ಕನಸಿನ ಕೂಸು. ಈ ಯೋಜನೆ ಹಿಂದೆ ಅವರ ಸ್ವಪ್ರತಿಷ್ಠೆ ಎದ್ದು ಕಾಣಿಸ್ತಾ ಇದೆ. ಸರ್, ನಮ್ಮನೇಲಿ ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ, ನಾವು 3,000 ಯಥೇಚ್ಛವಾಗಿ ಆದ್ಮೇಲೆ ಮುಂದಿನ ವ್ಯವಸ್ಥೆ ಏನಾರು ಆಗ್ಲಿ, ಇವತ್ತು ನೀರು ಕಟಕಣಕ್ಕಾಗತ್ತಾ? ಮಾಗಡಿ ಹೋಗಬಹುದು ಅಂತ ಹೇಳ್ತಿರೋದು. ಹೌದು ಹೌದು. ಈಗ ಮಾಗಡಿ ತಾಲೂಕಿನಲ್ಲಿ ಈ ಏನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ನ ಕಾಮಗಾರಿ ಅರ್ಧ ಮುಗಿದೋಗಿದೆ ಅಂತ ಹೇಳ್ತಾರೆ. ಸರ್, ಈ ವಿಚಾರದಲ್ಲಿ ದ್ವಂದ್ವ ನಿಲುವುಗಳು, ದ್ವಂದ್ವ ಹೇಳಿಕೆಗಳು. ಮಾಗಡಿ ವಿಚಾರಕ್ಕೆ ನೀವು ಮಾತಾಡ್ತಿದ್ದೀರಿ. 3,000 MCFT ನನಗೇನು ನಿಗದಿಯಾಗಿದೆ. ಒಂದು ನೀನು ನಾನು ಬೇರೆ ತಾಲೂಕಿಗೆ ತ್ಯಾಗ ಮಾಡಕದ್ದು ನಾನು ತಯಾರಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ಕಿಚ್ಚು ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತದ್ದು. ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಬೇಡ ಅನ್ನುವಂತ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು. ಇನ್ನೊಂದ್ ಕಡೆ ಕುಣಿಗಲ್ನಲ್ಲಿ ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಬೇಕೇ ಬೇಕು, ಇದು ತುಂಬಾ ಅವಶ್ಯಕ ಅನ್ನುವಂತ ರೀತಿಯಲ್ಲಿ ಕುಣಿಗಲ್ನ ಶಾಸಕರು ಕೂಡ ಎಲ್ಲರಿಗೂ ಕೂಡ ಜನಜಾಗೃತಿಯನ್ನ ಮೂಡಿಸುವಂತಹ ನಿಟ್ಟಿನಲ್ಲಿ ಪ್ರತಿ ಹಳ್ಳಿಗೆ ತೆರಳಿ ಒಂದು ಕಾರ್ಯಕ್ರಮದ ಮೂಲಕ, ಅಭಿಯಾನದ ಮೂಲಕ ಜನರಿಗೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಕುಣಿಗಲ್ಲಿಗೆ ಈ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಎಷ್ಟು ಅವಶ್ಯಕ, ಅವರಿಗೆ ಯಾಕೆ ಈ ಲಿಂಕ್ ಕೆನಾಲ್ ಬೇಕೇ ಬೇಕು, ಅಷ್ಟೊಂದು ಹೋರಾಟ ನಡೆದ್ರು ಕೂಡ ನಮ್ಗೆ ಬೇಕೇ ಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದು ಯಾಕೆ, ಇದೆಲ್ಲವನ್ನ ಕೂಡ ಇವತ್ತು ಕೇಳ್ತಾ ಹೋಗೋಣ. ನಮ್ಮ ಜೊತೆಗೆ ಕುಣಿಗಲ್ನ ಶಾಸಕರಾಗಿರುವಂತಹ ಡಾಕ್ಟರ್ ರಂಗನಾಥ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈಗ ಈ ಹೇಮಾವತಿ ಕಿಚ್ಚು, ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ನ ಹೋರಾಟ ಒಂದ್ ಕಡೆ ತುಮಕೂರು ಜಿಲ್ಲೆಯಲ್ಲಿಯೂ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ಕುಣಿಗಲ್ ತಾಲೂಕಿನಲ್ಲಿಯೂ ಕೂಡ ಈ ಹೋರಾಟ ಬಹಳ ದೊಡ್ಡದಾಗಿ ನಡೀತಾ ಇರುವಂತದ್ದು. ಕುಣಿಗಲ್ ತಾಲೂಕಿನಲ್ಲಿ ಆ ಹೋರಾಟದ ನೇತೃತ್ವವನ್ನ ನೀವೇ ವಹಿಸ್ಕೊಂಡಿದ್ದೀರಿ. ಒಂದ್ ರೀತಿಯಾಗಿ ಹಳ್ಳಿಗೆ ತೆರಳಿ ಜನಜಾಗೃತಿಯನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಿದ್ದೀರಿ. ಹಾಗಿದ್ರೆ ಕುಣಿಗಲ್ ತಾಲೂಕಿನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಎಷ್ಟು ಅವಶ್ಯಕ ಅನ್ನೋದು? ನೋಡಿ, ಇತಿಹಾಸ ನಮ್ಮ ಸಂಸ್ಕೃತಿಲಿ ಯಾವ ರೀತಿ ಮಹಾಭಾರತ, ರಾಮಾಯಣ, ಒಂದು ಧರ್ಮ ಗ್ರಂಥಗಳು, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅದು ಸುಲಭವಾಗಿ ಬರೋದಿಲ್ಲ. ಅದೇ ರೀತಿ ಇವತ್ತು ಒಳ್ಳೆ ಕೆಲಸವಾದಂತ, ನಮಗೆ ಬೇಕಾದಂತ ಕುಣಿಗಲ್ಲಿನ ರೈತರ ಹಿತವನ್ನ ಕಾಪಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ನಮಗೆ ನೀರು ಬಹಳ ಅವಶ್ಯಕವಾದಂಥದ್ದು. ನಾವು ಗ್ರಾಮಾಂತರ ಪ್ರದೇಶ ಬಂದಿದ್ದೀವಿ, ನಾವು ಜಮೀನನ್ನು ನಂಬ್ಕೊಂಡಿದ್ದೀವಿ, ನೀರು ಬೇಕು. ಮೊದಲಂಗೆ ಮಳೆಗಳು ಬರ್ತಾ ಇಲ್ಲ. ಏನೋ ಆ ಕಡೆ ವೆಸ್ಟರ್ನ್ ಘಾಟಲ್ಲಿ ಶೇಖರಣೆ ಆಗಿರೋಂಥದ್ದು, ಕಾವೇರಿ, ಹೇಮಾವತಿ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ಪಾಪ ರೈತರುಗಳು ಇವತ್ತು ಜಮೀನ್ ಮೇಲೆ ಭರವಸೆ ಇಲ್ಲ, ಮಕ್ಳುಗಳು ರೈತರ ಮಾತು ಕೇಳಕ್ ರೆಡಿ ಇಲ್ಲ. ಒಬ್ಬ ರೈತನ ಮಗ ರೈತನ ಹಾಕೊಡ್ದು ಅನ್ನೋ ಹಕ್ಕಿಗೆ ಎದ್ಬಿಟ್ಟಿದೆ. ಬೆಂಗಳೂರಲ್ಲಿ ಹೋದ್ರೆ ಅವ್ರಿಗೆ 25,000 30,000 ಮೇಲೆ ಕೆಲಸ ಸಿಗ್ತಾ ಇಲ್ಲ. ನಾನು ಅದಕ್ಕೋಸ್ಕರ ನಾನು ಮತ್ತು DK ಸುರೇಶ್ ಸಾಹೇಬ್ರು ಪ್ರತಿ ಹಂತದಲ್ಲೂ ಹೇಗೆ ಏನು ವ್ಯತ್ಯಾಸಗಳು ಅಂತ ನೋಡಿದಾಗ ನಮ್ಗೆ ಹಿಂದೆ ಉಚ್ಚಮಾಸ್ತಿಗೌಡರು, YK ರಾಮಯ್ಯನವರು ಹೋರಾಟದ ಹಾದಿಯಲ್ಲಿ ಇವತ್ತು ತುಮಕೂರು ಜಿಲ್ಲೆಯವರು ಏನಾರ ಹೇಮಾವತಿ ನೀರನ್ನ ನೋಡ್ತಾ ಇದ್ದಾರೆ. ಹಾಸನಲ್ಲಿ ಆಗಲ್ಲ, ಬಹಳ ಪ್ರಭಾವ ಇದ್ರು ಯಾರು ದೇವೇಗೌಡರ ಕುಟುಂಬ, ಅಷ್ಟು ಸುಲಭ ಇರಲಿಲ್ಲ. ಏನೋ YK ರಾಮಯ್ಯನವರು ತಡೆಗೋಡೆ ಹಾಕಿ ರಸ್ತೆ ಪ್ರತಿಭಟನೆ ಮಾಡಿ ಹೋರಾಟದ ಮನೋಭಾವದಲ್ಲಿ ಇವತ್ತು ಏನಾರು ನೋಡಿದೆವು ಅಂತಂದ್ರೆ ಆ ಕಾರಣದಲ್ಲಿ ಇವತ್ತು ನಮ್ಗೆ ತುಮಕೂರು ಬ್ರಾಂಚ್ ಕೆನಾಲ್ ಬಂದಿದೆ. ಆದ್ರೆ ಬರ್ಬೇಕಾಗಿರೋದು 3,000, ಸುಮಾರು 20 ವರ್ಷ ಆಯ್ತು. 300-400 ಮೇಲೆ MCFT ಮೇಲೆ ಒಂದೇ ಒಂದಿನೂ ಜಾಸ್ತಿ ಸಿಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಚಾನೆಲ್ ಮೇಲೆಲ್ಲ ಓಡಾಡಿದೆ. ಸುಮಾರು ಗೇಟ್ಗಳಿದೆ. ಎಲ್ಲರೂ ತುರುವೇಕೆರೆಯವ್ರಿಗೆ, ಗುಬ್ಬಿಯವ್ರಿಗೆ, ಸಿರಾದವರು, ತುಮಕೂರು ಗ್ರಾಮಾಂತರದಲ್ಲ, ಅವರೆಲ್ಲ ರಾತ್ರಿ ಹೊತ್ತು ಗೇಟ್ ಓಪನ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ತುಮಕೂರು ಜಿಲ್ಲೆಗೆ ಬಿಡಬೇಕು ಅಂತ ಹೊರಡ್ತಾರಲ್ಲ, ಅದರಲ್ಲಿ ಕುಣಿಗಲ್ಲು ನಾವು ಬಾಲದ ತುದಿಲಿದ್ದೀವಿ. ಆಲ್ಮೋಸ್ಟ್ 170 ಕಿಲೋಮೀಟರ್ಸ್ ನಾವು ನೀರು ರಿಸೀವ್ ಮಾಡ್ಕೊಳೋದು. ಸೊ ಹಾಗೆ 100 ಗೇಟ್ಗಳಿಗೆ ಯಾರು ಮಾನಿಟರ್ ಮಾಡೋರು, ಯಾರು ರೈತರುಗಳಿಗೆಲ್ಲ ಅವ್ರಿಗೆ ಹೋಗಿ ಅಡ್ರೆಸ್ ಮಾಡಿ ಅವ್ರಿಗೆಲ್ಲ ಕೇಳ್ಕೊಳೋಂಥದ್ದು ನನಗಂತೂ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಓಪನ್ ಚಾನಲ್ ಬೇಡ, ನಮ್ದು ಏನಿದೆ ನೀರು ಕ್ಲೋಸ್ ಚಾನಲಲ್ಲಿ ಪೈಪ್ಲೈನ್ ಮೂಲಕ ಭೂಮಿ ಕೆಳಗಡೆ ತರಬೇಕು ಅಂತ ಹೇಳಿ DK ಸುರೇಶ್ ಸಾಹೇಬರು ಇದನ್ನ ಪ್ಲಾನ್ ಮಾಡಿ ಲಿಂಕ್ ಕೆನಾಲನ್ನು ಕೊಟ್ಟು ಇವತ್ತು ನಾವು ಕುಣಿಗಲ್ಗೆ
ಲಿಂಕ್ ಕೆನಾಲಿನ ಪ್ರಯತ್ನವನ್ನ ಮಾಡ್ತಾ ಇರೋದು. ಸರ್, ಈಗ ಇದನ್ನ DK ಶಿವಕುಮಾರ್ ಅವರ ಕನಸಿನ ಕೂಸು. ಈ ಯೋಜನೆ ಹಿಂದೆ ಅವರ ಸ್ವಪ್ರತಿಷ್ಠೆ ಎದ್ದು ಕಾಣಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ಕುಣಿಗಲ್ ಅಂತ ಹೇಳಿ ಹೇಳ್ತಾರೆ, ಆದ್ರೆ ಮುಂದೆ ಮಾಗಡಿಗೋ ರಾಮನಗರಕ್ಕೂ ತೆಗೆದುಕೊಂಡು ಹೋಗುವಂತ ಯೋಚನೆ ಇದೆ ಅಂತ ಹೇಳಿ ವಿರೋಧಗಳು ತುಮಕೂರಿನಲ್ಲಿ ವ್ಯಕ್ತ ಆಗ್ತಾ ಇದೆ. ಅಲ್ಲ, ಈಗ ನಾನು ಒಬ್ಬ ತಾಲೂಕು ಮಗ, ನಾನು ಜಿಲ್ಲೆಯ ಅವಿಭಾಜ್ಯ ಅಂಗ ಕುಣಿಗಲ್ಲು. ನಾನು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಸನವರು ಅವತ್ತೇನ ನೀರು ಬಿಡಕ್ಕೆ ತಯಾರಿರ್ಲಿಲ್ಲ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಿ ನೋಡ್ತಿದ್ರು? ಇವತ್ತು ಮಾಗಡಿ ವಿಚಾರಕ್ಕೆ ನೀವು ಮಾತಾಡ್ತಿದ್ದೀರಿ. ಮಾಗಡಿಯಲ್ಲಿ ಇಲ್ಲಿ ಅದು 500 MCFT ಅಲಾಟ್ ಆಗಿದೆ ಶ್ರೀರಂಗ ಏತ ನೀರಾವರಿ. ಶ್ರೀರಂಗ ಏತ ನೀರಾವರಿ ನನ್ನ ಟೈಮಲ್ಲಿ ಆಗಿದ್ದದು 2014 ನಾನು MLA ಇರಲಿಲ್ಲ, JDS ಅವ್ರು MLA ಇದ್ದಿದ್ದು. ಅದು ಬಿಡಿ ಒಂದ್ ಕಡೆ. ಇವತ್ತು ನಾನು ತಂದಿರೋಂಥ ಲಿಫ್ಟ್ ಕೆನಾಲು, ಲಿಂಕ್ ಕೆನಾಲು ಗುಬ್ಬಿಲಿ ಶುರುವಾಗಿ ಗುಬ್ಬಿ ಮತ್ತು ಕುಣಿಗಲ್ ಬಾರ್ಡ್ರಲ್ಲಿ ನಾರ್ನಹಳ್ಳಿಲಿ ಎಂಡ್ ಆಗುತ್ತೆ. ಸುಮಾರು 34 ಕಿಲೋಮೀಟರ್ ಬರುತ್ತೆ. ಸೊ ಅದಾದ್ಮೇಲೆ ಕುಣಿಗಲ್ ಚಾನಲ್ ಮೂಲಕ ಹರಿಯೋದು. ನಾನು ಕೇಳೋದು 3000 MCFT ನನಗೇನು ನಿಗದಿ ಆಗಿದೆ, ಒಂದನಿನೂ ನಾನು ಬೇರೆ ತಾಲೂಕಿಗೆ ತ್ಯಾಗ ಮಾಡೋಕ್ಕಂತೂ ನಾನು ತಯಾರಿಲ್ಲ. ನಂದಾದ್ಮೇಲೆ ಯಥೇಚ್ಛವಾಗಿ ಮಳೆ ಬಂದು ಫ್ಲಡ್ ಬಂದು ಅದು ಮುಂದಿನ ವ್ಯವಸ್ಥೆ ರೀ. ಫಸ್ಟ್ ನನ್ನ ತಾಲೂಕಿನ ನನ್ನ ರೈತರ ಹಿತವನ್ನು ಕಾಪಾಡುವಂಥದ್ದು ನನ್ನ ಪ್ರಮುಖವಾದಂಥ ಮುಖ್ಯವಾದಂಥ ಗುರಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್, ಈ ವಿಚಾರದಲ್ಲಿ ದ್ವಂದ್ವ ನಿಲುವುಗಳು, ದ್ವಂದ್ವ ಹೇಳಿಕೆಗಳು, ಯಾಕಂದ್ರೆ ನೀವು ಹೇಳ್ತಿದ್ರ ನಾವು ಯಾವುದೇ ಕಾರಣಕ್ಕೂ ಮಾಗಡಿಗೆ ನೀರು ಹಚ್ಚಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಆದ್ರೆ ಕರೆಕ್ಟ್ ಮಾಡ್ಕೊಳ್ಳಿ, ನನ್ನ ತಾಲೂಕಿಗೆ 3000 MCFT ಆಗಿದೆ, ನನ್ಗೆ ಅಷ್ಟು ಬೇಕು ನೀರು. ನಾನು ಅದ್ರಲ್ಲಿ ಒಂದನೇನು ಬೇರೆಯವ್ರಿಗೆ ತ್ಯಾಗ ಮಾಡಕ್ ರೆಡಿ ಇಲ್ಲ. ಖಂಡಿತ ಸರ್. ಆದ್ರೆ 500 MCFT ಏನು ಮಾಗಡಿ ತಾಲೂಕಿಗೆ ಶ್ರೀರಂಗ ಏತ ನೀರಾವರಿಯಲ್ಲಿ ಹಂಚಿಕೆ ಆಗಿದೆ, ಅದು ತುಮಕೂರು ಮೇನ್ ಕೆನಲ್ ಇಂದ ಆಗಿಲ್ಲ. ಅದು ಬರ್ತಿರುವಂತದ್ದು, ಅದಕ್ಕೆ ಇರುವಂತ ಯೋಜನೆನೇ ಬೇರೆ. ಹಾಗಾಗಿ ನಾವು ತುಮಕೂರಿಗೆ ಹಂಚಿಕೆ ಆಗಿರುವಂತ ನೀರ್ನೆಲ್ಲ ಅವರಿಗೆ ಯಾಕೆ ಕೊಡೋಣ? 25 ಏನು TMC ನೀರು ಹಂಚಿಕೆ ಆಗಿದೆ. ಟೋಟಲಿ ಕರ್ನಾಟಕದಲ್ಲಿ 289 TMC ಅಷ್ಟು ನೀರನ್ನ ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ ಕುಣಿಗಲ್ಲಿನ ತುಮಕೂರು ಜಿಲ್ಲೆಗೆ ಸುಮಾರು 24 TMC ನೀರನ್ನು ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ ವ್ಯವಸ್ಥೆಯಲ್ಲಿ ನಮ್ಗೆ ಬರ್ಬೇಕಾಗಿರೋಂಥದ್ದು 3000 MCFT ನೀರು. ಅಷ್ಟನ್ನ ಮಾತ್ರ ನನ್ನ ಏಕ ಗುರಿಲಿ ಇವತ್ತು ನಾನು ಹೋರಾಟ ಮಾಡ್ತಿರೋಂಥದ್ದು. ಇವತ್ತು ಮಾರ್ಕೋನಹಳ್ಳಿ ಜಲಾಶಯಕ್ಕೆ ಇವತ್ತು 1 TMC ಒಂದ್ ಕಡೆ ಮಾಡಿದ್ದಾರೆ, ಕುಣಿಗಲ್ ಜಲಾಶಯಕ್ಕೆ ಕೆರೆಗೆ ಅರ್ಧ TMC ಮಾಡಿದ್ದಾರೆ. ಅದಲ್ದೆಲ್ಲ ಕುಣಿಗಲ್ ಅಚ್ಚುಕಟ್ಟಿಗೆ ಇವತ್ತು ಬರುವಂಥದ್ದು 3 TMC ಬರ್ಬೇಕಾಗಿರ್ತದೆ. ಆ ಪ್ರಯತ್ನದಲ್ಲಿ ನನಗೆ ಅರ್ಥ ಆಗ್ತಿಲ್ಲ ಗೊಂದಲದ ನಿಲುವು ಏನು ಅಂತ. ಇವತ್ತು ಗುಬ್ಬಿಲಿ ಶುರುವಾಗಿ ಲಿಂಕ್ ಕೆನಾಲ್ ಗುಬ್ಬಿ ಮತ್ತು ಕುಣಿಗಲ್ ಬಾರ್ಡರ್ ಬಂದು ಬೀಳುತ್ತೆ. ಅದಾದ್ಮೇಲೆ ಕುಣಿಗಲ್ 3000 ಹಂಚ್ಕೊಳ್ಳೋಣ. ನಾವು 3000 ಯಥೇಚ್ಛವಾಗಿ ಆದ್ಮೇಲೆ ಮುಂದಿನ ವ್ಯವಸ್ಥೆ ಏನಾರ ಆಗ್ಲಿ. ಇವತ್ತು ನೀರು ಕಟಕಣಕ್ಕಾಗತ್ತಾ? ನಮ್ಮಲ್ಲಿ ನೀರು 3000 ನಾವು ಅನುಭವಿಸಾದ್ಮೇಲೆ ಯಾರು ಏನ್ ಮಾಡ್ಕೋತಾರೋ ಅವ್ರದ್ದು ಏನಿದೆ ಅಲಾಟ್ಮೆಂಟ್ 500 MCFT ಕೇಳ್ತಾ ಇದಾರೆ. ಅದಕ್ಕೋಸ್ಕರ ನಮ್ಮನೇಲಿ ಏನ್ ಡಿಸೈಡ್ ಮಾಡಿದ್ದಾರೆ ಅಂದ್ರೆ, ಲಿಂಕ್ ಕೆನಾಲ್ ವಿಚಾರದಲ್ಲಿ ಮಾಗಡಿಗೆ ಇಷ್ಟೆಲ್ಲ ದ್ವಂದ್ವ ನೀತಿಗಳು, ಹೋರಾಟ, ಜಿಲ್ಲೆ ಹಂಚ್ಕೊಳೋದಲ್ಲಿ ಗೊಂದಲ ಇರೋದು ವಿಚಾರ ಬಂದ ತಕ್ಷಣನೇ ಇವತ್ತು ಏತ ನೀರಾವರಿಯಲ್ಲಿ 500 MCFT ನೀರನ್ನ ಹಂಚೋಣ ಅಂತೇಳಿ ಪರ್ಯಾಯ ಮಾರ್ಗವನ್ನ ಇವತ್ತು ನಿರ್ಧಾರ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಮಾಡ್ತಾರೆ ಅಂತ ಹೇಳ್ಬಲ್ಲ. ಈಗ ಮಾಗಡಿ ತಾಲೂಕಿನಲ್ಲಿ ಈ ಏನು ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ನ ಕಾಮಗಾರಿ ಅರ್ಧ ಮುಗಿದೋಗಿದೆ ಅಂತ ಹೇಳ್ತಾರೆ ರೀ. ಶ್ರೀರಂಗ ಏತ ನೀರಾವರಿ ವಿಚಾರದಲ್ಲಿ ಏನು ಇವತ್ತು ಜಾಕ್ವೆಲ್ ಇದೆ, ಅದ್ರದ್ದು ಕೆಲಸ ಅಷ್ಟೇ ಆಗ್ತಿರೋದು. ಎಲ್ಲೂ ಪೈಪ್ ಲೈನ್ಗಳು ಇನ್ನೂ ಮಾಡಿಲ್ಲ. ಫಸ್ಟ್ ನನ್ನ ತಾಲೂಕಲ್ಲಿ ಮಾಡ್ಕೊಂಡು ಆಮೇಲಿಂದ ಮಾಗಡಿ ಮಾಡೋಂಥದ್ದು ಆಗ್ಬೇಕು. ನಾನು ಅದಕ್ಕೇನೆ ಮೀಟಿಂಗು ಕಂಡಕ್ಟ್ ಮಾಡ್ತಾ ಇದೀವಿ. ಆಯ್ತು, ಮಾಗಡಿ ಮಾವುಟರ್ ಅಂತಿರಲ್ಲ, ಎಲ್ಲಿಂದ ಹೋಗುತ್ತೆ ನೀರು? ಕುಣಿಗಲ್ಲಿಂದ ಹೋಗ್ಬೇಕು ಅಲ್ವೇ? ನನ್ನ ಪೈಪ್ ಲೈನ್ ಅಲ್ಲೇ ಬರ್ಬೇಕಲ್ಲ, ನಂದಾದ್ಮೇಲೆ ಅಲ್ಲಿ ಹೋಗೋದು. ಸುಮ್ನೆ ದಾರಿ ತಪ್ಪಿಸಿ